ಆಮೇಲೆ ಚೋಳರದು ಅಂತ ಹೇಳಿದ್ರೆ ತುಂಬಾ ಪುರಾತನ, ಪಾಂಡವರಿಗೆ ಸಂಬಂಧಪಟ್ಟಿರೋದು ಆ ಗುಡಿಗಳು ಅಂತ ಹೇಳ್ಕೊಂಡ್ಬಿಡ್ತಾನೆ. ಕಟ್ಟಿರೋದೆಲ್ಲ ನಮ್ ಕನ್ನಡಿಗರೇ. ಇವ್ರು ಆಗಲ್ಲ ಚೋಳರ ಕಾಲದಲ್ಲಿ. ಈಗ ಇವನು ಒಬ್ಬ ಬಂದು ದೇವಸ್ಥಾನಕ್ಕೆ ಒಂದು 10 ಲೀಟರ್ ಎಣ್ಣೆ ತಂದು ಕೊಟ್ಟ, ದೇವ್ರದ್ದು ದೀಪ ಉರಿಬೇಕು, ಒಂದ್ ಹೆಸರು ದಾಖಲೆ ಆಗ್ಬೇಕಲ್ಲ, ಅರುಣ್ ತಗೋ ಬರೀ ದೇವಸ್ಥಾನದ ಅಧಿಷ್ಠಾನ ಕಟ್ಟ ಕಡೆಯ ಭಾಗದಿಂದ ಎಲ್ಲಾ ಕಡೆನೂ ಬರ್ಕೊಂಡ್ ಬಂದ್ಬಿಡ್ತಾರೆ. ಇವನ್ ದೇವಸ್ಥಾನಕ್ಕೆ ಇದ್ ಕೊಟ್ಟ, ಬತ್ತಿ ಕೊಟ್ಟ, ಇದ್ ಕೊಟ್ಟ ಅಂತ. ಈಗ ನಮ್ಗೇನಾಗುತ್ತೆ, ಈ ಕೆಲವೊಂದು ದೇವಸ್ಥಾನಗಳಿಗೆ ಹೋದ್ರೆ, ಹಳೆ ದೇವಸ್ಥಾನಗಳಿಗೆ ಹೋಗ್ತಂದ್ರೆ ಅಲ್ಲೇನಾಗಿರುತ್ತೆ, ಶಾಸನಗಳಲ್ಲಿ ತಮಿಳು ಲಿಪಿಗಳು ಇರ್ತವೆ. ಮೊದ್ಲೇ ತಮಿಳಿತ್ತು ಮೊದ್ಲು, ಆಮೇಲೆ ಕನ್ನಡ ಭಾಷೆ ಬಂದಿರ್ಬೋದು. ಅದಕ್ಕೆ ಪಾಪ ಅವ್ರು ಕೆತ್ತನೆ ಮಾಡಿಲ್ಲ ಕನ್ನಡ ಅಂತದ್ದು, ಎಲ್ಲಾ ಕಡೆನೂ ತಮಿಳಲ್ಲೇ ಕೆತ್ತನೆ ಮಾಡ್ಬಿಟ್ಟಿದ್ದಾರೆ. ಅದು ಹೆಂಗೆ, ಏನದು ಗೊಂದಲ ಹೆಂಗೆ ಅದು ಅಂತ? ಹೌದು, ಅದು ಏನು ಅಂದ್ರೆ ಸರ್, ಈಗ ತಮಿಳಲ್ಲೂ 2 ಲಿಪಿ ಇದೆ, ಗ್ರಂಥ ಲಿಪಿ ಮತ್ತೆ ತಮಿಳು ಲಿಪಿ, ಅಂದ್ರೆ ಬ್ರಾಹ್ಮಿಯಿಂದ ಬಂದಂತ ಲಿಪಿ. ಮೂಲತಃ ಇವಾಗ ನೀವು ನಮ್ ಬೆಂಗಳೂರಿಗೆ ತಗೊಳ್ಳಿ, ನಮ್ ಬೆಂಗಳೂರಿಗೆ ತಗೊಂಡಾಗ ಈಗ ಮೂಲ ಆಡಳಿತ ಮಾಡಿದಂತವ್ರು ಇಲ್ಲಿ ಗಂಗರು, ಉತ್ತರದಲ್ಲಿ ಕದಂಬರು, ಮಯೂರ ವರ್ಮನೇ ಮೊದಲನೇ ರಾಜ ಅಂತ ನಾವ್ ಹೇಳ್ತೀವಿ. ಆಯ್ತಾ? ಇವಾಗ ಗಂಗ್ರದೇ ನಮ್ಮ ಬೆಂಗಳೂರದೇ ತಗೊಳ್ಳೋಣ ಎಕ್ಸಾಂಪಲ್. ಈ ಗಂಗ್ರ ಕಾಲದ ದೇವಸ್ಥಾನ ಬೇಗೂರಿನಲ್ಲಿ ನಾಗನಾಥೇಶ್ವರ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಕಟ್ಟದಂತವರು ಗಂಗರು, ಆಡಳಿತ ಮಾಡಿದಂತವ್ರು ಗಂಗರು. ತದನಂತರ ಮಧ್ಯದಲ್ಲಿ ಏನಾಗುತ್ತೆ, ಗಂಗ್ರನ ರಾಜರಾಜ ಚೋಳ ಸೋಲಿಸ್ತಾರೆ 9ನೇ 10ನೇ ಶತಮಾನದ ಅಂಚಿನಲ್ಲಿ. ಅವ್ರು ಅವಾಗ ಬಂದು 200 ವರ್ಷ ಬೆಂಗಳೂರಲ್ಲಿ ಆಡಳಿತ ಮಾಡ್ತಾರೆ. ಬೆಂಗಳೂರನ್ನ ಬೆಂಗಳೂರು ಮಾಡ್ತಾರೆ. ಕನ್ನಡದಲ್ಲಿ ಬಾಕಾರ ಇರೋದು, ತಮಿಳಲ್ಲಿ ವಾಕಾರ ಇರುತ್ತೆ. ಬನ್ನೇರುಘಟ್ಟನ ಒನ್ನೇರುಘಟ್ಟ ಮಾಡ್ತಾರೆ. ಸೊ ಈ ತರ ಏನಾಗುತ್ತೆ, 200 ವರ್ಷ ಅವ್ರ ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ರೂ ಕೂಡ ಎಷ್ಟೋ ಕನ್ನಡ ಶಾಸನಗಳು ಅವರು ಹಾಕ್ಸಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಕನ್ನಡದವ್ರು ಏನ್ ಮಾಡ್ತಾರೆ, ಒಂದ್ ಶಾಸನ ಅದಕ್ಕೊಂದು ಆಯಾ ಕಟ್ಟು ಇದನ್ನ ಇಟ್ಟು ಅದನ್ನ ಒಂದು ರಚನೆ ಮಾಡಿರ್ತಾರೆ. ಇವ್ರು ಆಗಲ್ಲ ಚೋಳರ ಕಾಲದಲ್ಲಿ. ಈಗ ಇವನು ಒಬ್ಬ ಬಂದು ದೇವಸ್ಥಾನಕ್ಕೆ ಒಂದು 10 ಲೀಟರ್ ಎಣ್ಣೆ ತಂದು ಕೊಟ್ಟ, ದೇವ್ರದ್ದು ದೀಪ ಉರಿಬೇಕು, ಒಂದ್ ಹೆಸರು ದಾಖಲೆ ಆಗ್ಬೇಕಲ್ಲ, ಅರುಣ್ ತಗೋ ಬರೀ ದೇವಸ್ಥಾನದ ಅಧಿಷ್ಠಾನ ಕಟ್ಟ ಕಡೆಯ ಭಾಗದಿಂದ ಎಲ್ಲಾ ಕಡೆನೂ ಬರ್ಕೊಂಡ್ ಬಂದ್ಬಿಡ್ತಾರೆ. ಇವನ್ ದೇವಸ್ಥಾನಕ್ಕೆ ಇದ್ ಕೊಟ್ಟ, ಬತ್ತಿ ಕೊಟ್ಟ, ಇದ್ ಕೊಟ್ಟ ಅಂತ. ಅದು ಕಾಲಾನಂತರ 200 ವರ್ಷಗಳಾದ್ಮೇಲೆ ತಿರ್ಗಾ 12ನೇ ಶತಮಾನಕ್ಕೆ ಹೊಯ್ಸಳರು ಬಂದ್ರು, ಆಮೇಲೆ ವಿಜಯನಗರ ಬಂತು, ಆಮೇಲೆ ನಮ್ಮ ಮೈಸೂರು ಅರಸರು ಬರ್ತಾ ಹೋದ್ರು. ಬಟ್ ನಮ್ಮ ಜನಗಳಿಗೆ, ಹಳ್ಳಿಗಾಡು ಜನಗಳು ಇಲ್ಲ ನಮ್ ಜನಗಳಿಗೇನು ಚೋಳರದಂದ್ರೆ ಹಳೇದು. ಅದಕ್ಕಿಂತ ಅಳುಬ್ರು ನಮ್ ಕನ್ನಡಿಗರು ಗಂಗರು ಕಟ್ಟಿದಾರದ್ಲಿ. ಅದು ಅವಾಗ ಏನಾಗುತ್ತೆ, ಬೆಳಕಿಗೆ ಬರಲ್ಲ. ಆ ಒಂದು ಶಾಸನ ಮಾಡಿರ್ತಾರ ಅವರು. ಇವ್ರು ಎಲ್ಲಾ ಕಡೆನೂ ಕೊಟ್ಟಿತ್ತೆಲ್ಲ ಬರ್ದಿರ್ತಾರಲ್ಲ. ಹಂಗಾಗಿ ಈ ಒಂದು ಯಾರು ಶಿಲ್ಪಶಾಸ್ತ್ರ ಅಧ್ಯಯನ ಮಾಡಿರ್ತಾರೆ, ಇತಿಹಾಸ ಅಧ್ಯಯನ ಮಾಡಿರ್ತಾರೆ, ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆಮೇಲೆ ಚೋಳರದು ಅಂತ ಹೇಳಿದ್ರೆ ತುಂಬಾ ಪುರಾತನ, ಪಾಂಡವರಿಗೆ ಸಂಬಂಧಪಟ್ಟಿರೋದು ಆ ಗುಡಿಗಳು ಅಂತ ಹೇಳ್ಕೊಂಡ್ಬಿಡ್ತಾನೆ. ಕಟ್ಟಿರೋದೆಲ್ಲ ನಮ್ ಕನ್ನಡಿಗರೇ. ಅವ್ರು ಬಂದು ದಾನ ದತ್ತಿಗಳನ್ನ ದಾಖಲೆ ಮಾಡಿರೋದು ಆ 200 ವರ್ಷದ ಗ್ಯಾಪದಲ್ಲಿ ಏನ್ ಬರುತ್ತೋ ಅವಾಗ ಏನಾಗುತ್ತೆ, ಅದೆಲ್ಲ ನಾವು ಚೋಳರ ಕಾಲದಲ್ವಾ 1000 ವರ್ಷ ಅನ್ನೋದು ಲೆಕ್ಕ ಬಂದ್ಬಿಡುತ್ತೆ. ಅವ್ರಿಗಿಂತ ಅಳುಬ್ರು ನಮ್ ಗಂಗರು ಕದಂಬರು ಅನ್ನೋದು ನಾವು ಕನ್ನಡಿಗರಾಗಿ ನಾವು ತಿಳ್ಕೊಂಡಿಲ್ಲ. ನಾವೇ ತಿಳ್ಕೊಂಡ್ರೆ ಮತ್ತೆ ನಾವು ಹೇಳೋದಕ್ಕೆ ಹೌದು. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ತಮಿಳ್ನಾಡಲ್ಲಿ 300ಕ್ಕೂ ಹೆಚ್ಚು ಕನ್ನಡ ಶಾಸನಗಳು ಸಿಕ್ಕಿದೆ. ನಾವು ನಮ್ಮ ರಾಜ್ಯದೇ ಅಧ್ಯಯನ ಮಾಡ್ತಾ ಇಲ್ಲ, ಅಲ್ಲಿದೇನು ಅಧ್ಯಯನ ಮಾಡೋದು. ನಮ್ಮ ವಿದ್ಯಾರ್ಥಿ ಹರಿಹರಸುಧನ್ ಅಂತ ಶಂಕಗಿರಿ ಅಂತ ಒಂದು ತಮಿಳ್ನಾಡಲ್ಲಿ ಒಂದು ಊರಿಗೆ ಹೋದಾಗ ಅವ್ರು ಒಂದು ವಿಡಿಯೋ ಮಾಡಿಸಿದೆ ನಾನು, ಕನ್ನಡ ಶಾಸನ. ಆಮೇಲೆ ಡಾಕ್ಟರ್ PV ಕೃಷ್ಣಮೂರ್ತಿ ಅವರು ತಮಿಳ್ನಾಡಿನ ಕನ್ನಡ ಶಾಸನಗಳಂತ ಪುಸ್ತಕ ಬರ್ದಿದ್ದಾರೆ. ಸೊ ಅಲ್ಲಿ ನೋಡಕ್ ಹೋದ್ರೆ ನಮ್ಮ ಮೈಸೂರು ರಾಜ್ಯ ಸೇಲಂ ಗಂಟ ವಿಸ್ತರಣೆ ಆಗಿತ್ತು. ಹಾಗಾಗಿ ಭೌಗೋಳಿಕವಾಗಿ ರಾಜ್ಯ ಆಡಳಿತ ಮಾಡುವಾಗ ಹೆಚ್ಚು ಕಡಿಮೆಗಳಾಗಿದೆ. ಕರ್ನಾಟಕದ ಹೊಯ್ಸಳರ ರಾಜ ವೀರಬಳ್ಳಾಲ, ಅವನ್ನ ಇವತ್ತು ಪೂಜೆ ಮಾಡ್ತಾರೆ ತಿರುವಣ್ಣಾಮಲೆಯಲ್ಲಿ ತಮಿಳ್ನಾಡು. ಹಂಗಾಗಿ ಅವರು ತೋರ್ಸ್ಕೊಡ್ತಾ ಇದಾರೆ ನಿದರ್ಶನ ಭಾವನೆಗಳನ್ನ, ಅದು ಒಂದು ಭಾಷಾಭಿಮಾನ ಇಲ್ಲ ಒಬ್ಬ ರಾಜ ನಾವೇನ್ ಕೊಟ್ಟ ಅಂದಾಗ ನಾವ್ ಹೆಂಗ್ ತಗೊಂಡ್ ಅದನ್ನ ಉಳಿಸ್ಕೊಬೇಕಂತ, ಅದನ್ನ ಕಲ್ತ್ಕೊಬೇಕು ಸರ್. ನಾವು ಕಲ್ತ್ಕೊಂಡು ನಾವು ನಮ್ಮ ಭಾಷೆಯ ಮೇಲೆ ಅಭಿಮಾನ ಬೆಳೆಸ್ಕೊಂಡು, ನಮ್ಮ ಯಾರು ನಾಯಕರುಗಳಿದ್ದಾರೆ, ನಮ್ಮ ರಾಜರು ಯಾರಿದ್ದಾರೆ, ನಮ್ಮ ಸಾಮ್ರಾಜ್ಯಗಳನ್ನ ನಾವು ಚೆನ್ನಾಗಿ ಅಧ್ಯಯನ ಮಾಡಿ ಅದರ ಒಂದು ಆಚರಣೆಗಳನ್ನೆಲ್ಲ ತಂದಾಗ ಮಾತ್ರ ಈ ಒಂದು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಹಿರಿಮೆ ಗರಿಮೆಗಳನ್ನ ಮುಂದಿನ ತಲೆಮಾರುಗಳಿಗೆ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ.